ಶ್ರೀ ಗುರುಭ್ಯೋ ನಮಃ. ಉಪಪತ್ತಿ ದೋಷವು ವಿರೋಧಾಸಂಗತಿ ನ್ಯೂನಾಧಿಕೆ ವಾಚನಿಕೆ. ಇಲ್ಲಿವರೆಗೆ ನಾವು ಪ್ರತ್ಯಕ್ಷ, ಅನುಮಾನ ಮತ್ತು ಆಗಮ ಅಂತ 3 ಪ್ರಮಾಣಗಳಿವೆ ಅಂತ ನೋಡಿದ್ದೇವೆ. ಅದರಲ್ಲಿ ಅನುಮಾನಕ್ಕೆ ಸಂಬಂಧಪಟ್ಟಂತೆ ನಮ್ಮ ಗಮನ ನಾವೀಗ ಕೇಂದ್ರೀಕರಿಸ್ತಾ ಇದ್ದೇವೆ. ಅನುಮಾನಗಳನ್ನು ನಾವು ಇನ್ನೊಬ್ಬರಿಗಾಗಿ ಆದರೂ ಮಾಡಲಿ ಅಥವಾ ನಮಗಾದರೂ ಮಾಡಲಿ, ಅದರಲ್ಲಿ ಕೆಲವು ದೋಷಗಳು ಬರ್ತವೆ. ಆ ದೋಷಗಳ ಬಗ್ಗೆ ಗಮನ ಹರಿಸಬೇಕು. ಇನ್ನೊಬ್ಬರಿಗಾಗಿ ಮಾಡಿದ ಅನುಮಾನವನ್ನು ಪರಾರ್ಥಾನುಮಾನ ಅಂತಲೂ, ನಮಗಾಗಿ ಮಾಡಿದ ಅನುಮಾನವನ್ನು ಸ್ವಾರ್ಥಾನುಮಾನ ಅಂತಲೂ ನಾವು ಹೇಳ್ತೇವೆ. ಈ ಅನುಮಾನಕ್ಕೆ ಬರುವ ದೋಷಗಳನ್ನು ನಾವು ತಿಳ್ಕೋಬೇಕು ಅಂದರೆ, ಇನ್ನೊಬ್ಬರ ಜೊತೆ ವಾದ ವಿವಾದಕ್ಕೆ ಕೂತಾಗ ಅವರು ತಮ್ಮ ಅನುಮಾನದಲ್ಲಿ ಮಾಡಿದ ದೋಷಗಳನ್ನು ಗುರುತಿಸಿ ಆ ಅನುಮಾನವನ್ನು ನಿರಾಕರಿಸಲಿಕ್ಕೂ ನಮಗೆ ಸಹಾಯಕ ಆಗ್ತದೆ. ಅದು ಗೊತ್ತಿರಬೇಕು. ಹಾಗೆಯೇ ನಾವು ಅನುಮಾನ ಪ್ರಯೋಗ ಮಾಡಿಕೊಳ್ಳುವಾಗ, ಇನ್ನೊಬ್ಬರಿಗೆ ಮಾಡಲಿ ಬಿಡಲಿ, ನಮಗೆ ನಾವು ಅನುಮಾನ ಪ್ರಯೋಗ ಮಾಡಿಕೊಳ್ಳುವಾಗ ಅಲ್ಲಿಯೂ ದೋಷಗಳು ಬರ್ತವೆ ಅನ್ನೋದು ನಮಗೆ ಎಚ್ಚರಿಕೆಯಿಂದ ಇರಬೇಕು. ಅದಕ್ಕಾಗಿ ಇಲ್ಲಿ ದೋಷಗಳನ್ನು ವರ್ಣನೆ ಮಾಡ್ತಿದ್ದಾರೆ. ಅನುಮಾನದ ದೋಷಗಳನ್ನು ನಾವು 2 ಥರ ಹೇಳಬಹುದು. ಒಂದು ಅರ್ಥಕ್ಕೆ ಸಂಬಂಧಪಟ್ಟ ದೋಷ, ಇನ್ನೊಂದು ವಾಕ್ಯಕ್ಕೆ ಸಂಬಂಧಪಟ್ಟ ದೋಷ ಅಂತ. ಅರ್ಥ ಅಂದರೆ ವಿಷಯ, ಏನು ಪ್ರತಿಪಾದನೆ ಮಾಡ್ತಿರ್ತೀವಲ್ಲ, ಆ ಪ್ರತಿಪಾದನೆ ಮಾಡುವ ವಿಷಯಕ್ಕೆ ಸಂಬಂಧಪಟ್ಟ ದೋಷವನ್ನು ಅರ್ಥದೋಷ ಅಂತ. ಮತ್ತು ವಚನ ದೋಷ ಅಂದರೆ ಆ ಹೇಳಬೇಕಾದ ವಿಷಯ ಸರಿ ಇದ್ದರೂ ಕೂಡ ಅದನ್ನು ಕೆಲವು ವಾಕ್ಯದ ಮೂಲಕ ನಾವು ಹೇಳ್ತೇವಲ್ಲ, ಆ ವಾಕ್ಯದಲ್ಲಿ ಏನಾದರೂ ದೋಷ ಬಂದರೆ ಅದನ್ನು ಕೂಡ ದೋಷ ಅಂತಲೇ ಪರಿಗಣನೆ ಮಾಡ್ತಾರೆ. ಅದಕ್ಕೆ ನಾನು ಅದನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಹೇಳಿದ್ದೆ. ದ ಥಾಟ್ ಕರಪ್ಟ್ಸ್ ದ ಲ್ಯಾಂಗ್ವೇಜ್ ಆ್ಯಂಡ್ ದ ಲ್ಯಾಂಗ್ವೇಜ್ ಕರಪ್ಟ್ಸ್ ದ ಥಾಟ್ ಅಂತ. ನಮ್ಮ ಆಲೋಚನೆ ಸರಿ ಇರಬಹುದು, ಆದರೆ ಲ್ಯಾಂಗ್ವೇಜ್ ಸರಿ ಇಲ್ಲದೆ ಹೋದರೆ ಆವಾಗ ದ ಲ್ಯಾಂಗ್ವೇಜ್ ಕರಪ್ಟ್ಸ್ ದ ಥಾಟ್. ನಮ್ಮ ತಪ್ಪು ಭಾಷೆ, ಅಂದರೆ ವ್ಯಾಕರಣ ದೃಷ್ಟಿಯಿಂದ ತಪ್ಪು ಸರಿಯಾದ ವಿಷಯ ಬೇರೆ. ಇಲ್ಲಿ ಹೇಳ್ತಿರೋದು ಕೆಲವು ದೋಷಗಳು, ಪ್ರತಿಪಾದನೆ ದೋಷಗಳು. ಅಂಥ ದೋಷಗಳಿದ್ದರೆ ನಾವು ಹೇಳ್ತಿರುವಂಥ ವಿಷಯವೂ ಕೂಡ ಕಲುಷಿತ ಆಗಿಬಿಡ್ತದೆ. ಇನ್ನೊಬ್ಬರಿಗೆ ಅದರಿಂದ ತಿಳಿಲಿಕ್ಕಿಲ್ಲ. ನಮಗಾಗಿ ನಾವು ಪ್ರಯೋಗ ಮಾಡಿಕೊಂಡಾಗ ಅದರಿಂದಲೂ ಕೂಡ ನಮಗೆ ಸ್ವಚ್ಛವಾದ ಜ್ಞಾನ ಬರಲಿಕ್ಕಿಲ್ಲ. ಹೀಗಾಗ್ತದೆ. ಇನ್ನು ಹೇಳುವ ವಿಷಯದಲ್ಲೇ ತಪ್ಪಿದ್ರೆ ಆವಾಗ ಕೂಡ ಒಟ್ಟಾರೆ ನಾವು ತುಂಬ ಸುಂದರವಾಗಿ ವ್ಯಾಕರಣಬದ್ಧವಾಗಿ ವಾಕ್ಯ ಪ್ರಯೋಗ ಮಾಡಿದರೂ ಕೂಡ ಅದರಿಂದೇನು ಉಪಯೋಗ ಆಗೋದಿಲ್ಲ. ಆದ್ದರಿಂದ ಈ ವಚನಕ್ಕೆ ಮಾತಿಗೆ ಸಂಬಂಧಪಟ್ಟ ದೋಷಗಳನ್ನು, ಅರ್ಥಕ್ಕೆ ಸಂಬಂಧಪಟ್ಟ ದೋಷಗಳನ್ನು ಎರಡನ್ನೂ ಸ್ವಾರ್ಥಾನುಮಾನ ಮತ್ತು ಪರಾರ್ಥಾನುಮಾನ ಎಲ್ಲ ಪ್ರಯೋಗ ಮಾಡುವಾಗ ವಿಚಾರ ಮಾಡಬೇಕು ಮನುಷ್ಯ. ಮುಖ್ಯವಾಗಿ ಪರಾರ್ಥಾನುಮಾನ ಪ್ರಯೋಗ ಮಾಡುವಾಗ ಆ ವಾಕ್ಯ ಅಂತ ಅನ್ನೋದು ಬರೋದು. ಸ್ವಾರ್ಥಾನುಮಾನದಲ್ಲಿ ವಾಕ್ಯ ಅಂತ ಅನ್ನೋದು ಹೆಚ್ಚು ಇರೋದಿಲ್ಲ. ಎಲ್ಲವನ್ನೂ ಏನು ಯುಕ್ತಿ ಅನುಸಂಧಾನ ಇತ್ಯಾದಿಗಳನ್ನು ಮಾಡ್ತಿರ್ತಾನೆ, ಅದನ್ನೆಲ್ಲ ಮಾನಸಿಕವಾಗಿ ಮಾಡ್ಕೊಳ್ತಿರ್ತಾನೆ. ಆದ್ದರಿಂದ ಅಲ್ಲಿ ವಾಕ್ಯ ಪ್ರಯೋಗ ಮಾಡೋ ಪ್ರಶ್ನೆ ಇರೋದಿಲ್ಲ. ಪರಾರ್ಥಾನುಮಾನದಲ್ಲೇ ಈ ಥರದ ವಾಕ್ಯಗಳನ್ನೆಲ್ಲ ಪ್ರಯೋಗ ಮಾಡುವಂಥ ಪ್ರಸಂಗ ಇರೋದು. ಈ ಅರ್ಥದೋಷಗಳು 2 ಥರ, ವಿರೋಧ, ಅಸಂಗತಿ. ವಚನ ದೋಷ ಅಂತ ಅನ್ನೋದು ಅದು 2 ಥರ, ನ್ಯೂನತಾ ಮತ್ತು ಅಧಿಕತೆ. ಈಗ ಮೊದಲನೇದು 2 ಇದೆಯಲ್ಲ, ಅವು ಅರ್ಥದ ದೋಷ, ಅರ್ಥಕ್ಕೆ ಸಂಬಂಧಪಟ್ಟ ದೋಷಗಳು ಹೌದು. ಆದರೆ ಅವು ವಚನಕ್ಕೂ ದೋಷ ಆಗ್ತವೆ. ನಾನೇನು ಲ್ಯಾಂಗ್ವೇಜ್ ಕರಪ್ಟ್ಸ್ ದ ಥಾಟ್ ಆ್ಯಂಡ್ ದ ಥಾಟ್ ಕರಪ್ಟ್ಸ್ ದ ಲ್ಯಾಂಗ್ವೇಜ್ ಅಂತ ಹೇಳಿದೆ, ಅದೆಲ್ಲನೂ ಹೀಗಿಲ್ಲಿ ಅನ್ವಯ ಆಗ್ತದೆ ನೋಡಿ. ದೋಷ ಅರ್ಥಕ್ಕೆ ಬಂದಿರಬಹುದು, ಆ ಅರ್ಥವನ್ನು ಹೇಳುವ ವಾಕ್ಯಕ್ಕೂ ಕೂಡ ವಾಕ್ಯದಿಂದಲೇ ನಾವು ಅರ್ಥವನ್ನು ಹೇಳಬೇಕು. ಆದ್ದರಿಂದ ಅದು ವಚನಕ್ಕೂ ಕೂಡ ಆ ದೋಷ ಅಂತಲೂ ಸಂಬಂಧಪಟ್ಟೇ ಪಡ್ತದೆ. ಹಾಗೇನೆ ಅರ್ಥದಲ್ಲಿ ಅರ್ಥ ದುಷ್ಟ ಆದರೆ ಅಂಥ ವಾಕ್ಯವನ್ನು ಕೂಡ ದುಷ್ಟ ಆಗ್ತದೆ. ಅರ್ಥ ದುಷ್ಟ ಆದರೆ ವಾಕ್ಯವು ಕೂಡ ದುಷ್ಟ ಆಗ್ತದೆ. ಈ ಆಮೇಲಿನ 2 ಏನು ಬಂದಿದೆಯಲ್ಲ, ನ್ಯೂನತಾ ಮತ್ತು ಅಧಿಕತೆ ಅಂತ, ಅವು ಸಾಕ್ಷಾತ್ತಾಗಿ ವಾಕ್ಯದ ದೋಷ. ವಾಕ್ಯದ ದೋಷ ಆದರೂ ಕೂಡ ಲ್ಯಾಂಗ್ವೇಜಿನ ಮೂಲಕ ಅದು ಥಾಟಿಗೆ ಹೋಗಿ ಆ ಥಾಟನ್ನು ಕೂಡ ಕರಪ್ಟ್ ಮಾಡ್ತದೆ. ಹಾಗಾಗಿ ಅದು ಅರ್ಥಕ್ಕೂ ಸಂಬಂಧಪಟ್ಟದ್ದಾಗ್ತದೆ ಅಂತ ಹೀಗಾದ್ರೆ ತಾತ್ಪರ್ಯ. ಅಲ್ಲಿ ವಿರೋಧ ಮತ್ತು ಅಸಂಗತಿ ಅಂತ 2 ಥರದ ದೋಷಗಳು ಬಂದಿವೆ. ಇವನ್ನೆಲ್ಲವನ್ನೂ ನಾವು ಗಮನಿಸಬೇಕು. ಈ ವಿರೋಧ ಅಂದ್ರೆ ಏನು? ಅನ್ವಯ ಯೋಗ್ಯತಾ ವಿರಹ ಅಂತ. ಅನುಮಾನಕ್ಕೆ ಸಂಬಂಧಪಟ್ಟಂತೆ ನಾವು ವಿಚಾರ ಮಾಡ್ತಿದ್ದೇವಲ್ಲ, ಬೇರೆ ಕಡೆ ವಿರೋಧ ಅಂದರೆ ಇಬ್ಬರು ವ್ಯಕ್ತಿಗಳ ನಡುವಿನ ವಿರೋಧ, ಅದೆಲ್ಲ ವಿಷಯ ಬೇರೆ. ಈಗ ನಾವು ಅನುಮಾನಕ್ಕೆ ಸಂಬಂಧಪಟ್ಟಂತೆ ವಿಚಾರ ಮಾಡ್ತಿರೋದ್ರಿಂದ ಸಾಧ್ಯ ಮತ್ತು ಹೇತುಗಳಿಗೆ ಏನು ಸಂಬಂಧ ಇರಬೇಕೋ
ಆ ಸಂಬಂಧ ಇಲ್ಲದೇ ಇರುವುದೇ ವಿರೋಧ. ಸಾಧ್ಯ ಮತ್ತು ಹೇತುಗಳಿಗೆ ಸಂಬಂಧ ಏನಿರಬೇಕು? ಹೇತುವು ಸಾಧ್ಯವನ್ನು ಪ್ರತಿಪಾದನೆ ಮಾಡಬೇಕು. ಎಲ್ಲೆಲ್ಲಿ ಹೇತು ಇದೆಯೋ ಅಲ್ಲೆಲ್ಲ ಸಾಧ್ಯ ಇದ್ದು ಅಂಥ ಸಾಧ್ಯವನ್ನು ಪ್ರತಿಪಾದನೆ ಮಾಡುವ ಶಕ್ತಿ ಹೇತುವಿಗೆ ಇರಬೇಕು. ಸಾಧ್ಯ ಹೇತು ಭಾವ ಅಂತಿದೆ ಅಲ್ಲಿ. ಸಾಧ್ಯ ಹೇತು ಭಾವ ಅಂದರೆ ಸಂಬಂಧ ಅಂತ ಅರ್ಥ. ಸಾಧ್ಯ ಹೇತು ಎಂಬ ಸಂಬಂಧವೇ ಇಲ್ಲದೇ ಇರುವುದೇ ಅದಕ್ಕೆ ವಿರೋಧ ಅಂತ ಹೀಗೆ ಕರೀತಾರೆ. ಧೂಮ ಇದ್ದರೆ ಹೇತು ಇರಬೇಕೇ ಹೊರತು ಧೂಮ ಇದ್ದಾಗ ಹೇತುವೇ ಸಾಧ್ಯವೇ ಇಲ್ಲದೆ ಹೋದರೆ, ನಾನು ಹೇಳುವಾಗ ಕೆಲವು ಕಡೆ ಹೇತು ಮತ್ತು ಸಾಧ್ಯ ಅಂತ ವ್ಯತ್ಯಾಸವಾಗಿ ಏನಾದರೂ ಉಚ್ಚಾರ ಮಾಡಿದರೆ ಅದನ್ನು ಸರಿಪಡಿಸ್ಕೊಳ್ರಿ. ಧೂಮ ಇದ್ದಲ್ಲಿ ಅಗ್ನಿ ಇರಬೇಕು, ಅದಕ್ಕಾಗಿ ಅದನ್ನು ಪ್ರಯೋಗ ಮಾಡೋದು. ಅದನ್ನು ಬಿಟ್ಟು ಧೂಮ ಇದ್ದಲ್ಲಿ ಅಗ್ನಿ ಇಲ್ಲದೆ ಹೋದರೆ ಅದು ಈ ದೃಷ್ಟಾಂತಕ್ಕಲ್ಲ, ಅದಕ್ಕೆ ಇನ್ನೊಂದು ದೃಷ್ಟಾಂತ ಹೇಳ್ತಾರೆ ನೋಡಿ ಮುಂದೆ. ಈಗ ಬೆಂಕಿಗೂ ನೀರಿಗೂ ಸಾಧ್ಯ ಹೇತು ಅನ್ನುವ ಸಂಬಂಧ ಇಲ್ಲ. ಬೆಂಕಿಗೂ ಹೊಗೆಗೂ ಸಾಧ್ಯ ಹೇತು ಅನ್ನುವ ಸಂಬಂಧ ಇದೆ. ಎಲ್ಲಿ ಧೂಮ ಇರ್ತದೋ ಅಲ್ಲಿ ವನ್ಹಿ ಇರ್ತದೆ. ಆದರೆ ಎಲ್ಲಿ ನೀರಿರ್ತದೋ ಅಲ್ಲಿ ವನ್ಹಿ ಇರೋದಿಲ್ಲ. ನೀರು ಬೆಂಕಿನ ಆರಿಸಿಬಿಡ್ತದೆ. ಆದ್ದರಿಂದ ಅಲ್ಲಿ ಆ ಸಂಬಂಧ ಅಂತ ಅನ್ನೋದು ಇಲ್ಲ. ಹೀಗೆ ಅವೆರಡಕ್ಕೂ ವಿರೋಧ ಇದೆ. ಆ ಎರಡು ವಸ್ತುಗಳ ನಡುವೆ ವಿರೋಧ ಇದೆ. ಆದ್ದರಿಂದ ಪರ್ವತಃ ವನ್ಯಮಾನ್ ಧೂಮಾತ್ ಅಂತ ಪ್ರಯೋಗ ಮಾಡೋದು ಬಿಟ್ಟು ಪರ್ವತಃ ವನ್ಯಮಾನ್ ಜಲವತ್ವಾತ್ ಅಂತ ಹೀಗೆ ಪ್ರಯೋಗ ಮಾಡಿದರೆ ಅದು ಪರ್ವತವನ್ನೇ ಪಕ್ಷವನ್ನಾಗಿ ಮಾಡಿ ಅಥವಾ ಮತ್ತೇನನ್ನಾದರೂ ಪಕ್ಷವನ್ನಾಗಿ ಮಾಡಿ. ಸರೋವರಂ ಅಗ್ನಿಮತ್, ಯಾಕೆಂದರೆ ಜಲವತ್ವಾತ್ ಅಂತ ಹೀಗೆ ಪ್ರಯೋಗ ಮಾಡಿದರೆ ಅಲ್ಲಿ ಆ ವಿರೋಧ ಬಂತು. ವಿರೋಧ ಬಂದಿದ್ದರಿಂದ ಆ ವಾಕ್ಯಕ್ಕೂ ಕೂಡ, ಆ ಅನುಮಾನ ಪ್ರಯೋಗ ಮಾಡುವ ವಾಕ್ಯಕ್ಕೂ ಕೂಡ ಹಾಗೆ ಬಂತು ಅಂತ ಅದರ ತಾತ್ಪರ್ಯ. ಇನ್ನು ಮುಂದೆ ಅಸಂಗತಿ ಅಂತ ಹೇಳಿದ್ದಾರೆ. ಇದನ್ನು ಈಗ ಈ ಎಲ್ಲ ಶಬ್ದಗಳಿಗೆ ನಮಗೆ ಮೂಲಭೂತವಾಗಿ ಸಂಸ್ಕೃತ ಸಾಹಿತ್ಯ ದೃಷ್ಟಿಯಿಂದ ಏನು ಅರ್ಥ ಅಂತ ಅನ್ನೋದು ಗೊತ್ತಿರಬೇಕು. ಗೊತ್ತಿದ್ರೆ ಸುಲಭ ಆಗ್ತದೆ. ವಿರೋಧ ಅಂದರೆ ಎರಡು ವಸ್ತುಗಳ ನಡುವೆ ಹೊಂದಾಣಿಕೆ ಆಗದೇ ಇರೋದು. ಇದ್ದಲ್ಲಿ ಅದಿರೋದಿಲ್ಲ, ಅದಿದ್ದಲ್ಲಿ ಇದಿರೋದಿಲ್ಲ ಅಂತ. ಅದ್ರ ಬಗ್ಗೆ ನಾವೀಗ ನೋಡಿದ್ವಿ. ಅಸಂಗತಿ ಅಂದರೆ ಅವುಗಳ ನಡುವೆ ಸಂಬಂಧ ಅಂತ ಅನ್ನೋದು ಹೊಂದದೇ ಇರುವುದು ಅಂತ ಅದರ ತಾತ್ಪರ್ಯ. ಈಗ ಅಸಂಗತವಾದನ್ನು ಮಾತಾಡುವುದು ಅಂತ ಹೀಗೆ ಹೇಳ್ತಿರ್ತಾರಲ್ಲ. ಅಸಂಗತವಾದನ್ನು ಮಾತಾಡುವುದು ಅಂದರೆ ಒಂದು ನಾವೇನೋ ಮಾತಾಡ್ಲಿಕ್ಕೆ ಕೂತಾಗ, 4 ಜನ ಪರಸ್ಪರ ಮಾತಾಡ್ಲಿಕ್ಕೆ ಕೂತಾಗ ಅಲ್ಲಿ ಏನು ಸಂಗತವಾಗಿರ್ತದೋ ಅದನ್ನು ಮಾತಾಡಬೇಕು. ಅಸಂಗತವಾದನ್ನು ಮಾತಾಡ್ಲಿಕ್ಕೆ ತೊಡಗಿದರೆ, ಜಿಜ್ಞಾಸೆಗೆ ವಿಷಯ ಅಲ್ಲದೇ ಇರುವಂತಹ ವಿಷಯವನ್ನು ಮಾತಾಡ್ಲಿಕ್ಕೆ ತೊಡಗಿದರೆ ಅದನ್ನು ಅಸಂಗತಿ ಅಂತ ಹೇಳ್ತಾರೆ. ಇನ್ಕಾನ್ಸಿಸ್ಟೆಂಟ್ ಅಂತ ಹೇಳ್ಬೋದು. ಅದು ಹೇಗೆ ಅಂದರೆ, ಪರ್ವತದಲ್ಲಿ ವನ್ನಿಯನ್ನು ಸಾಧನೆ ಮಾಡಬೇಕಾಗಿದೆ, ಅದಕ್ಕೊಂದು ಹೇತುವನ್ನು ಪ್ರಯೋಗ ಮಾಡಬೇಕಾಗಿದೆ. ಅದನ್ನು ಬಿಟ್ಟು ಪರ್ವತದಲ್ಲಿ ಮರ ಗಿಡಗಳಿವೆ ಅಂತ ಹೇಳಿದರೆ ಅದು ಕೂಡ ಅಸಂಗತಿಯಲ್ಲಿ ಸೇರಿ ಹೋಗ್ತದೆ. ವನ್ನಿಯನ್ನು ಸಾಧನೆ ಮಾಡಬೇಕಾದ ಪ್ರಸಂಗ, ಪರ್ವತದಲ್ಲಿ ಮರ ಗಿಡಗಳಿವೆ ಅಂತ ಹೇಳಿದ್ರಿ, ಮುಂದೆ ಹೇತುವನ್ನು ಹೇಳಿದ್ರಿ, ಬೇಡಾದ್ರೆ ಬಿಟ್ರೆ ಅಂತೂ ಅದು ಅಸಂಗತಿ ಅಂತ ಹೀಗೆ ಅನಿಸ್ಕೋತದೆ. ಮುಂದೆ ವಚನ ದೋಷಗಳು, ಅದು ಆಧಿಕ್ಯ ಮತ್ತು ನ್ಯೂನತಾ ಅಂತಿದೆ. ನೋಡಿ, ನ್ಯೂನತಾ ಅಂದರೆ ಕೊರತೆ ಅಂತ ಅರ್ಥ. ಕೊರತೆ ಅಂದರೆ ಗೊತ್ತಿದೆ ನಮಗೆ, ಎಷ್ಟು ಇರಬೇಕಾಗಿತ್ತೋ, ನಮ್ಮ ಮನೆ ನಡೆಸಲಿಕ್ಕೆ ಎಷ್ಟು ದುಡ್ಡು ಬೇಕೋ ಅಷ್ಟು ಇಲ್ಲದೆ ಹೋದರೆ ಅದನ್ನು ಕೊರತೆ ಅಂತಾರೆ. ಹಾಗೆ ಈಗ ಪರ್ವತದ ವನ್ಯಮಾನ್ ಧೂಮಾತ್ ಅಂತ ಈಗ ಅನುಮಾನ ಪ್ರಯೋಗ ಮಾಡುವಾಗ ಆ ಕೇಳುವವರಿಗೆ ಜ್ಞಾನ ಬರಬೇಕಲ್ಲ. ನೀವು ನಿಮ್ಮ ತಲೆಯಲ್ಲಿ ನೀವು ಜ್ಞಾನವನ್ನು ಇಟ್ಕೊಂಡು ಹಾಗೆ ಕೂತ್ಕೊಂಡಿದ್ದರೆ ಅದಕ್ಕೆ ಬೇಕಾದ ಎಲ್ಲ ಶಬ್ದಗಳನ್ನು ಪ್ರಯೋಗ ಮಾಡದೆ ಹೋದರೆ, ಅವನಿಗೆ ತಿಳಿದೇ ಹೋದರೆ ಅವನಿಗೆ 10 ವಾಕ್ಯ ಬೇಕಾದರೆ 10 ವಾಕ್ಯವನ್ನು ಹೇಳಬೇಕು. ಅವನಿಗೆ ಒಂದೇ ವಾಕ್ಯ ಸಾಕಾದರೆ ಒಂದೇ ವಾಕ್ಯವನ್ನಾದರೂ ಹೇಳಬೇಕು ಅಂತ ಅದರ ತಾತ್ಪರ್ಯ. ಅಪೇಕ್ಷಿತ ಅಸಂಪೂರ್ತಿ ನ್ಯೂನತ್ವಂ ಅಂತ ಅಲ್ಲಿ ಬರೆದಿದ್ದಾರೆ, ನೀವು ಅದನ್ನು ಗಮನಿಸಬೇಕು. ಅಪೇಕ್ಷಿತ ಅಂದರೆ ಯಾವುದನ್ನು ಹೇಳಬೇಕಾಗಿದೆಯೋ ಅದನ್ನು ಹೇಳುವುದು ಅಂತ ಅದರ ತಾತ್ಪರ್ಯ. ಅದರ ಅಸಂಪೂರ್ತಿ, ಪೂರ್ಣ ಆಗದೇ ಇರುವುದು, ನಮ್ಮ ಜಿಜ್ಞಾಸೆ ತಣಿಯದೇ ಇರುವುದು, ಅದಕ್ಕೆ ನ್ಯೂನತಾ ಅಂತ ಹೀಗೆ ಪ್ರಯೋಗ ಮಾಡ್ತಾರೆ. ಅಲ್ಲಿ ಇದು ಆಕಾಂಕ್ಷೆ ನಮಗೆ ಪೂರ್ಣ ಆಗದೆ ಹೋದರೆ ಅದನ್ನು ನ್ಯೂನತಾ ಅಂತ ಹೇಳ್ತಾರೆ. ಪರ್ವತದಲ್ಲಿ ಬೆಂಕಿ ಇದೆ ಅಂತ ಇಷ್ಟು ಹೇಳಿದ್ರೆ ಸಾಕಾಗೋದಿಲ್ಲ, ಯಾಕೆ ಅಂತ ಜಿಜ್ಞಾಸೆ ಬರ್ತದೆ ಕೇಳೋರಿಗೆ ಸಹಜವಾಗಿ. ಅಲ್ಲಿ ಹೇತುವನ್ನು ಹೇಳದೆ ಹೋದರೆ ಅದು ನ್ಯೂನತಾ ಅಂತ ಹೇಳ್ತಾರೆ. ಇನ್ನು ಅಪೇಕ್ಷಿತಾತ್ ಅಧಿಕಂ ಆಧಿಕ್ಯಂ, ಪರ್ವತಃ ವನ್ಯಮಾನ್ ಧೂಮಾತ್ ಅಂತ ಹೇಳಿ ಪರ್ವತಃ ವನ್ಯಮಾನ್ ತೃಣಾತ್ ಅಂತ ಇನ್ನೊಂದು ಹೇಳೋದು, ಪರ್ವತಃ ವನ್ಯಮಾನ್ ತೃಣಾತ್ ಅಂತ ಹೇಳೋದು, ಮತ್ತೊಂದು ಏನೋ ಅಂತ ತಿಳಿದದ್ದನ್ನು ಹೇಳೋದು. ಇದು ವನ್ಯವನ್ನು ಸಾಧನೆ ಮಾಡಲಿಕ್ಕೆ ಧೂಮ ಸಾಕು, ಧೂಮಕ್ಕಿಂತ ಹೆಚ್ಚಿನ ಮತ್ತೊಂದೇನೋ ಪ್ರಯೋಗ ಮಾಡಿದರೆ ಅದನ್ನು ಹೇಳಿದರೆ ಅದಕ್ಕೆ ಅಧಿಕ ಅಂತ ಹೀಗೆ ಹೇಳ್ತಾರೆ. ಈ ಥರದ್ದು ಒಟ್ಟು ವಿರೋಧ, ಅಸಂಗತಿ, ನ್ಯೂನತಾ ಮತ್ತು ಅಧಿಕ ಅಂತ ಇಷ್ಟು 4 ಥರದ ದೋಷಗಳಿವೆ. 2 ಮೊದಲಿಂದು ಅರ್ಥಕ್ಕೆ ಸಂಬಂಧಪಟ್ಟದ್ದು, ಇನ್ನೆರಡು ವಾಕ್ಯಕ್ಕೆ ಸಂಬಂಧಪಟ್ಟದ್ದು.
ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.